ಸರಣಾಮಾಂಕಿತ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಾರ್ಗಗಳು ಅಂತ ಕೇಳಿಬಲ್ಲೆವು. ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರಣ ಆಲಿಸಿ.
ಅದಿತಿ ಕಶ್ಯಪರ ಮಗನಾಗಿ ಈ ಲೋಕದ ಬೆಳಕನ್ನು ಕಂಡಂತಹ ನಾನು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಏನಾದರೂ ಮಹತ್ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ತಂದೆಯವರ ಮಾರ್ಗದರ್ಶನದಂತೆ ವೇಗವಂತ ಎನ್ನುವಂತಹ ಶಿಖರದಲ್ಲಿ ಒಂದಲ್ಲ ಎರಡಲ್ಲ 100 ಅಶ್ವಮೇಧ ಯಾಗಗಳನ್ನು ಮಾಡಿದೆ. 100 ಯಾಗಗಳ ಪುಣ್ಯ ಸಂಚಯನದಿಂದಾಗಿ ಒಲಿದಂತಹ 3 ಮೂರ್ತಿಗಳು ಸ್ವರ್ಗದ ಅಧಿಕಾರವನ್ನು ನನಗೆ ದಯಪಾಲಿಸಿದರು. ಪ್ರಾಜ್ಞರಾದವರು ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳ, ಮಧ್ಯಭಾಗವನ್ನು ಮರ್ತ್ಯ, ಶಿರಭಾಗವನ್ನು ಸ್ವರ್ಗಲೋಕಕ್ಕೆ ಉದಾಹರಿಸಿ ಸಂಕೇತಿಸಿದವರಿದ್ದಾರೆ. ಈ ಪ್ರಪಂಚದಲ್ಲಿ ದೇಹಿಯಾದವನೊಬ್ಬ ಅವನು ಬದುಕಬೇಕೆಂದಿದ್ದರೆ ಎಲ್ಲ ಅಂಗವೂ ಬೇಕು. ಕಾಲುಗಳು ಸರಿ ಇರಬೇಕು, ಕೈಗಳು ಸರಿ ಇರಬೇಕು, ನಡು ಸರಿ ಇರಬೇಕು, ಕಣ್ಣುಗಳು ಸರಿ ಇರಬೇಕು. ಆದರೆ ಒಂದು ಉಂಟು, ಕಾಲಿಲ್ಲದವನು ಕೂಡ ಸಾಧನೆಯನ್ನು ಮಾಡುತ್ತಾನೆ. ಸೂರ್ಯ ಸಾರಥಿಯೇ ಅದಕ್ಕೆ ಉದಾಹರಣೆ. ಕೈಗಳಿಲ್ಲದೆ ಇದ್ದವನು ಕೂಡ ಸಾಧನೆ ಮಾಡಬಹುದು, ಕಣ್ಣುಗಳಿಲ್ಲದೆ ಇದ್ದವನು ಕೂಡ ಜಯಿಸಬಹುದು. ಆದರೆ ತಲೆಯೇ ಸರಿ ಇಲ್ಲ ಅಂತಾದರೆ ಮತ್ತೆ ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ಉಳಿದ 3 ಲೋಕಗಳಿಗಿಂತಲೂ ಸ್ವರ್ಗದಲ್ಲಿ ಸ್ಥಿರತೆ ಎಂಬುದು ತಪ್ಪಿತು ಅಂತಾದರೆ ಮತ್ತೆ ಉಳಿದ ಲೋಕದಲ್ಲಿ ಅಸ್ಥಿರತೆ ಇರುವುದು. ಆದ್ದರಿಂದ ಉಳಿದ ಲೋಕಗಳಿಗಿಂತಲೂ ಸ್ವರ್ಗ ಲೋಕವು ಶ್ರೇಷ್ಠವೂ ಜ್ಯೇಷ್ಠವೂ ಆಗಿ ಕಂಗೊಳಿಸುತ್ತಾ ಇದೆ. ಏನು ನಮ್ಮ ಸ್ವರ್ಗದಲ್ಲಿ ವೈಭವಕ್ಕೆ ಕೊರತೆ ಇಲ್ಲವಲ್ಲ. ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ಮನೋವೇಗದಿಂದ ಸಂಚರಿಸುವುದಕ್ಕಾಗಿ ಉಚ್ಚೈಶ್ರವಸು, ಮೇಲುಗಿರಿಯ ಆಟದ ಬಯಲು, ವಿಹರಿಸುವುದಕ್ಕೆ ನಂದನವನ, ಚಂದ್ರಕಾಂತ ಸೂರ್ಯಕಾಂತ ಶಿಲೆಯಿಂದ ಅಪ್ರಚಿತ್ತವಾದಂತಹ ಭೂಮಿಕೆ. ಅಷ್ಟು ಮಾತ್ರವಲ್ಲ, 48,000 ಯೋಜನ ವಿಸ್ತಾರವಾದಂತಹ ಈ ಸ್ವರ್ಗಲೋಕದಲ್ಲಿ ಅಲಕಾ ನದಿಯು ತುಂಬಿ ಹರಿಯುತ್ತಾ ಇದ್ದಾಳೆ. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ. ಅಷ್ಟು ಮಾತ್ರವಲ್ಲ, ಎಲ್ಲ ವೈಭೋಗವು ನಮ್ಮಲ್ಲಿ ಇದೆ. ವೈಭೋಗದ ತುತ್ತ ತುದಿ ಎಂದರೆ ಇದು. ಆದರೆ ಇದೆಲ್ಲವೂ ಕೂಡ ಲಕ್ಷಣವೇ ಹೊರತು ನಮಗೆ ಲಕ್ಷ್ಯವಲ್ಲ. ಇದು ಯಾರಿಗಾಗಿ ಇರುವುದು? ಪುಣ್ಯ ಸಂಚಯನವನ್ನು ಮಾಡಿ ಸ್ವರ್ಗಲೋಕದ ಪ್ರವೇಶಕ್ಕೆ ಯಾರು ಅರ್ಹತೆಯನ್ನು ಪಡೆಯುತ್ತಾರೋ ಅವರಿಗೆ
ಈ ಸಂಪತ್ತು ಅನುಭವಿಸುವುದಕ್ಕೆ ಇರುವುದು. ಇದನ್ನು ಕಾಪಾಡಿಕೊಳ್ಳಬೇಕಾದಂತಹ ಹೊಣೆಗಾರಿಕೆಯೂ ನಮ್ಮದ್ದುಂಟು. ಆದ್ದರಿಂದಲೇ ಇಷ್ಟೆಲ್ಲ ವೈಭೋಗಗಳು ಇದ್ದರೂ ಕೂಡ 3 ಲೋಕದ ಒಳಿತನ್ನು ಯಾರು ಬಯಸುತ್ತಾನೋ ಅವನೇ ಈ ಸುರಲೋಕದ ಅಧಿಪತಿಯಾಗಲು ಯೋಗ್ಯತೆಯನ್ನು ಹೊಂದಿರುತ್ತಾನೆ. ಆ ಯೋಗ್ಯತೆಯನ್ನು ನಾನು ಹೊಂದಿದ್ದೇನೆ ಎಂಬುದೇ ನನಗೆ ಧನ್ಯತಾ ಭಾವ. ನಮ್ಮ ಈ ಸ್ವರ್ಗದ ಅಮರಾವತಿಯ ವೈಜಯಂತ ಅರಮನೆಯಲ್ಲಿ ನಡೆಯುವಂತಹ ಸುಧರ್ಮ ಸಭೆ, ಇಲ್ಲಿ ರಾಜಶ್ರೀಗಳು, ಮಹರ್ಷಿಗಳು, ಬ್ರಹ್ಮಶ್ರೀಗಳು, ಮನುಮುನಿಗಳು, ಸಿದ್ಧರು, ಸಾಧ್ಯರು, ಉರಗರು, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆಸನದಲ್ಲಿ ಮಂಡಿಸಿದವರಿದ್ದಾರೆ. ಅವರೆಲ್ಲರಿಗಿಂತಲೂ ಎತ್ತರದ ಸ್ಥಾನದಲ್ಲಿ ಈ ಸುಧರ್ಮ ಸಭೆಯ ಶುಭ ಅಧ್ಯಕ್ಷನಾಗಿ ದೇವೇಂದ್ರನಾದಂತಹ ನಾನು ವಿರಾಜಮಾನನಾಗಿದ್ದೇನೆ. ಒಂದು ಸಭೆ ಎಂಬುದು ಪೂರ್ಣಗೊಳ್ಳುವುದು ದೊಡ್ಡ ದೊಡ್ಡ ಮಂದಿಗಳು ಇರುವುದರಿಂದ ಮಾತ್ರವಲ್ಲವಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವೂ ಬೇಕು. ಆಗವೇ ಸಭೆ ಎಂಬುದು ಪೂರ್ಣವಾಗುವುದು. ಭರತ ಮುನಿ ಪ್ರಣೀತವಾದಂತಹ ಭರತನಾಟ್ಯವನ್ನು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮುಂತಾದವರು ಕುಣಿಯುತ್ತಾ ಇದ್ದಾರೆ. ಅವರ ನಾಟ್ಯಕ್ಕೆ ತಕ್ಕಂತೆ ತುಂಬುರರು, ನಾರದರು, ಚಿತ್ರಸೇನ ಮುಂತಾದವರ ಗಾಯನ ಎಲ್ಲವೂ ನನ್ನ ಮನಸ್ಸಿಗೆ ಸಂತೋಷವನ್ನು ಉಣಬಡಿಸುತ್ತಾನೆ. ಆದರೆ ನನಗೆ ಪಾಕಶಾಸನ ಅಂತ ಒಂದು ಹೆಸರುಂಟು. ಪಾಕಾಸುರನನ್ನು ಮರ್ದಿಸಿದ ಕಾರಣದಿಂದ ಆ ಹೆಸರು ಬಂದಿತ್ತಾದರೂ ಅದರಲ್ಲಿ ಇನ್ನೊಂದು ಅರ್ಥವಿದೆಯಲ್ಲ. ಲೋಕದ ಪಾಕವನ್ನು ಅರ್ಥಾತ್ ಹದವನ್ನು ಕಾದುಕೊಳ್ಳಬೇಕಾದವನು ನಾನು. ಆದರೆ ಲೋಕದ ಹದವನ್ನು ನಾಶ ಮಾಡಲೇ ಕೆಲವು ಸಂತತಿಗಳು ಹುಟ್ಟಿಕೊಂಡಿದ್ದಾವಲ್ಲ, ಅದರ ಬಗ್ಗೆ ನನಗೆ ಚಿಂತೆ. ಸುಮನಸರೇ, ಸುಮನಸರು ಸುವಾಸನೆಯನ್ನು ಬೀರುತ್ತದೆ. ಆದರೂ ಅದರ ಕೆಳಗೆ ನೋಡಿಯಂತೆ ಸರ್ಪಗಳು ಇರುವುದಿಲ್ಲವೇ? ಹಾಗೆಯೇ ಈ ಸ್ವರ್ಗ ಎಂಬಂತಹ ಸೌಭಾಗ್ಯದ ಕೆಳಗೆ ಪೂರ್ವಾಮರರು ಎನ್ನುವಂತಹ ದೈತ್ಯ ಸರ್ಪಗಳಿವೆ. ಅಡಿಗಡಿಗೆ ಮೇಲೆ ನೋಡಿ ಹರನಿಂದಲೋ ಬ್ರಹ್ಮನಿಂದಲೋ ವರವನ್ನು ಪಡೆದು ಸ್ವರ್ಗ ಲೋಕಕ್ಕೆ ದಾಳಿ ಮಾಡಿದವರಿದ್ದಾರೆ. ಹೆಚ್ಚು ಬಾರಿ 3 ಮೂರ್ತಿಗಳ ದಯೆಯಿಂದಾಗಿ ಅವರನ್ನು ನಿರ್ನಾಮ ಮಾಡಿದ್ದೇವೆ. ಮತ್ತೆ ಕೆಲವು ಬಾರಿ ನಮ್ಮ ಪ್ರಯತ್ನದಿಂದಲೇ ಮಾಡಿದ್ದೇವೆ. ಆದರೆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆಯಲ್ಲಿ ಎಂಬಂತೆ ಇನ್ನು ಮುಂದೆ ಆ ದೈತ್ಯರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದರೆ ಏನು ಸಿದ್ಧತೆ, ಏನು ಮಾಡುವಿರಿ ನೀವು?
ಅನುಗ್ರಹದಿಂದ ಯಾರು ಉಳಿಯಲಿಲ್ಲ. ಇನ್ನು ಮುಂದೆ ಬಂದರೆ ಈ ವಾರದ ಬಿಡುತ್ತೇನೆ. ಅಲ್ಲಿದೆ ಶಾಬಾಸ್. ಬಲು ದೋಷವಂತಿನ ನೀವೆಂದ ನುಡಿಗೆ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀವು ಕದನ ಕಲಿಗಳು ಎಂಬುದರಲ್ಲಿ ಯಾವುದೇ ವಿಧದ ಸಂದೇಹವೂ ನನಗಿಲ್ಲ. ಆದರೆ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಆ ನಳಿನನಾಭನ ದಯೆ ಎಂಬುದು ನಮ್ಮ ಮೇಲೆ ಇದ್ದರೆ ಯಾವುದೇ ಭಯ ನಮಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಧೈರ್ಯದಿಂದಲೇ ಇರೋಣ. ಗುರುಗಳಿಗೆ ವಂದಿಸಿ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣ.
ಸ್ಥಳ ನಾಮಾಂಕಿತ. ಪ್ರಾಚ್ಯೋತಿಶಕ್ಕೆ ಯಾರೆಂದು ಬಲ್ಲಿರಿ? ನರಕಾಸುರ ಅಂತ ಕೇಳಿಬಲ್ಲೆವು. ನಾವೇ ಸರಿ. ಹೊರಟು ಬಂದಂತಹ ಕಾರ್ಯಕಾರಣ ಅನೇಕ ವಿಧ ಆರಿಸಿರಯ್ಯ. ಸಭಾಸ್ಥಾನದಲ್ಲಿ ಓಲಗವನ್ನಿತ್ತವರ ನಮ್ಮವರೆಲ್ಲರೂ ನರಕಾಸುರನಿಗೆ ಜಯವಾಗಲಿ ಎಂಬ ಜಯೋದ್ಘೋಷವನ್ನು ಮೊಳಗಿಸುತ್ತಾ ಇದ್ದಾರೆ. ಅಯ್ಯ, ಕೇಳುವಾಗ ಸಂತೋಷವಾಗುತ್ತದೆ. ಇಷ್ಟಕ್ಕೂ ನನ್ನ ಜನ್ಮ ವೃತ್ತಾಂತ ಹೇಗೆ ಬಲ್ಲಿರ? ದೊಮ್ಮೆಗೆ ಭೂಮಿಯಲ್ಲಿ ನರಕಪಾಲದಲ್ಲಿ ನರಳುತ್ತಾ ಇದ್ದ ಮಗುಲ ದಾರಿ ಹೋಗರಲ್ಲಿ ಬಂದವರು ಬ್ರಹ್ಮರ್ಷಿಗಳಾದ ವಸಿಷ್ಠರು ನನ್ನನ್ನು ಎತ್ತಿಕೊಂಡ್ರಯ್ಯ. ನನ್ನನ್ನು ಭೂಮಿ ಸಂಜಾತರಾದ್ದರಿಂದ ಭೌಮನೆಂಬುದಾಗಿ, ನರಕಪಾಲದಲ್ಲಿದ್ದವರಿಂದ ನರಕಾಸುರನೆಂಬುದಾಗಿ ನಾಮಕರಣವನ್ನು ಮಾಡಿದರು. ಅಷ್ಟೇ ಅಲ್ಲ, ಬೇಕಾದಂತಹ ವಿದ್ಯೆಯನ್ನು ಕೊಡುವುದಕ್ಕಾಗಿ ಗುರುಮಠಕ್ಕೆ ಸೇರಿಸಿದರಯ್ಯ. ಗುರುಮಠದಲ್ಲಿ ನನ್ನ ಸಹಾಧ್ಯಾಯಿಯವರು ನನ್ನನ್ನು ಅಣಕಿಸಿದ ಎಂಬ ಕಾರಣಕ್ಕಾಗಿ ಅವರ ಕಪಾಳಕ್ಕೆ ಒಂದು ಮಾಡಿದ ಪರಿಣಾಮ ಆದ ಸತ್ತೇ ಹೋದ. ಆಸುರಿ ಪ್ರವೃತ್ತಿ ನನ್ನಲ್ಲಿ ಉಂಟು ಎಂಬ ಕಾರಣದಿಂದ ಗುರುಗಳು ನನ್ನನ್ನು ಹೊರದಬ್ಬಿದರು. ಆಮೇಲೆ ಸಿಕ್ಕವರು ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ನನಗೆ ಬೇಕಾದಂತಹ ವಿದ್ಯೆಯನ್ನು ಕೊಟ್ಟರು. ಆಮೇಲೆ ನಾನು ಮಾಡಿದಂತಹ ಕಾರ್ಯವೇನು ಬಲ್ಲಿರ ಸರಸಿಜೋದ್ಭವನೆಲ್ಲ ಸಂಭವ ನಿರ್ಮಿಸಿದೆ, ನಮ್ಮವರನ್ನು ಒಟ್ಟುಗೂಡಿಸಿದೆ,
ದೈತ್ಯ ಗುರುಗಳು ಹೋಗಬೇಕಾದ್ರೆ ನನಗೊಂದು ಹೇಳಿದ್ದಾರೆ, ನೀನು ಇನ್ನು ಮುಂದಕ್ಕೆ ನರಕನಲ್ಲ, ನರಕಾಸುರ, ಭೌಮನಲ್ಲ, ಭೌಮಾಸುರ ಎಂಬುದಾಗಿ. ಅಷ್ಟೇ ಅಲ್ಲ, ನರಕಾಸುರನಾಗಿ ನಾನು ನೇರವಾಗಿ ಕಾನಡವನ್ನು ಸೇರಿದೆ. ಯಾಕೆ? ಶಕ್ತಿ ಬಲ, ದೇಹ ಬಲ ಹೊಂದಿದ್ದರೆ ಸಾಲದು, ದೈವ ಬಲವೂ ಬೇಕು ಎಂಬ ಉದ್ದೇಶದಿಂದ ಜಡಜದಂಬವರನ್ನು ತಪದಲ್ಲಿ ನಿರತನಾದೆ. ಒಲಿದ ವಿಧಾತ ಏನು ಬೇಕು ನರಕಾಸುರ ಅಂತ ಕೇಳಿದ. ಏನು ಕೇಳಿದೆ? ಮರಣವೇ ಬೇಡ ಅಂತ ಕೇಳಿದೆ. ಆದರೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಮರಣವೆನ್ನುವುದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದಾಗಿ ಒಂದು ಉಪಾಯವನ್ನು ಮಾಡಿದೆ. ಹೇಗೂ ನನ್ನ ತಂದೆ ತಾಯಿಗಳನ್ನು ನೋಡಿದವರಲ್ಲ, ಮರಣ ಬರುವುದಿದ್ದರೆ ನನ್ನ ತಂದೆ ತಾಯಿಗಳಿಂದ ಬರಲಿ ವರವನ್ನು ಕೇಳಿದೆ. ತಥಾಸ್ತು ಎಂದಿದ್ದಾರೆ. ತಡ ಮಾಡಿದರೆ ನೇರವಾಗಿ ಬಂದೆ. ಮರ್ತ್ಯಲೋ ಭೂಭುಜನ ದರ್ಪವನ್ನು ಪಡೆದೆ, ನಾಗಲೋಕವನ್ನು ಸೇರಿದೆ, ನಾಗಾಗದಿಗಳನ್ನು ಹೆಳಮೂರಿ ಕಂಡಿದೆ. ಅಷ್ಟೇ ಅಲ್ಲ, ಇಷ್ಟಾದರೂ ನನಗೆ ತೃಪ್ತಿ ಇಲ್ಲ. 16,000 ತರುಣಿ ಮುಡಿಯರನ್ನು ಅಲ್ಲಿಂದೆಲ್ಲ ತಂದಿದ್ದೇನೆ. ಆದರೆ ನಾರದರ ವಚನ, ಇಂದ್ರಾಣಿಯನ್ನು ನೀನು ಮದುವೆಯಾಗಬೇಕು ಅಂತ, ಅವರ ವಚನವನ್ನು ಅದು ನನಗೆ ಸರಿ ಅಂತ ತೋಚಿದೆ. ಆದ್ದರಿಂದಾಗಿ ಅಮರಾವತಿಯ ಸ್ವಾಧೀನ, ಹಾಗೆಯೇ ಅಮರೇಂದ್ರನ ಸತಿಯ ಸ್ವಾಧೀನ ನನ್ನ ಅಧೀನ ಮಾಡಿಸಿಕೊಳ್ಳಬೇಕು. ಒಬ್ಬನೇ ಹೋಗುವುದೇ? ಎಲ್ಲಿ ನಮ್ಮವರು ಬರಲಿ. ಸ್ವರ್ಗವನ್ನು ಪಡೆಯುವ ಆಸೆಯನ್ನು ಹೊತ್ತಿದ್ದಾರೆ. ಏನು ನಿಮ್ಮ ಅಭಿಪ್ರಾಯ?
ಹೌದಾ? ಆ ದೇವತೆಗಳನ್ನು ಬಿಡಬಾರದು. ಹೌದು. ಆ ಪಟ್ಟವನ್ನು ಹಾ. ಸ್ವರ್ಗವನ್ನು ಪಡಿಬೇಕು. ನಡೆಯೋಣ. ಸಂತೋಷವಾಯಿತು. ಇನ್ನೂ ತಡ ಮಾಡುವುದಲ್ಲ, ನಡೆಯೋಣ. ರಾಜ್ಯೋತಿಷರಾದಂತಹ ಪೂರ್ವಾಸುರ ಸ್ವರ್ಗಕ್ಕೆ ದಾಳಿ ಮಾಡಿದ್ದಾರಂತೆ. ಎಲ್ಲ ಸ್ವರ್ಗಕ್ಕೂ ನರಕನು. ಅವನಿಗೆ ನರಕದ ದಾರಿಯನ್ನು ತೋರಿಸಬೇಕಾಗಿದೆ. ನಡೆಯೋಣ. ನಾನು ಶಕ್ತಿಯಿಂದ ಬಡಿತೇನೆ. ಆಗುವುದಾದರೆ ಎದುರಿಸು. ಹೌದು, ಇದು ಸುಲಭವಾಗಿ ಸಿಕ್ಕಿದ್ದಲ್ಲ. ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹದಿಂದ ಸಿಕ್ಕಿರುವಂತಹ ನಾಗಲೋಕ. ವಿನಾಶಕಾಲಿ ವಿಪರೀತ ಬುದ್ಧಿ ಎನ್ನುವಂತೆ, ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ ಎನ್ನುವಂಥದ್ದು ಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಸ್ವರ್ಗದ ಹಾಸಿದ ಬಿಟ್ಟು ಇಲ್ಲಿಂದ ನಡೆದರಲ್ಲೇ
ನನ್ನೊಂದು ಸ್ವರ್ಗವನ್ನು ಪಡೆಯುವುದಕ್ಕೆ ಬಿಡದೆ ಹಿಂತಿರುಗುವುದಿಲ್ಲ. ನಿನಗೆ ಬಡಿಯುವಾಗ ಯಾರು ಬರ್ತಾರೆ ಹೇಳ್ತೇನೆ ಬಾ. ಗಜವನ್ನೇರಿ ಬಂದೆಯಾನು ನಾನೇ ವಜ್ರಪಾಣಿ ಆಗಿ ಬಂದೆಯ. ಸರಿ 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 ಸರಿ. ಏನು ಸರಿ? ಎದುರಾಗಿ ಬಂದವ ನಾನು ಬಲ್ಲೆಯ. ಯಾರೋ ನೀನು? ನಮ್ಮವರನ್ನೆಲ್ಲ ಸದೆ ಬಡಿಯುತ್ತಾ ಬಂದವ ನೀನಾದರೆ ನಿಮ್ಮವರನ್ನೆಲ್ಲ ಸದೆ ಬಡಿಯುತ್ತಾ ಮುಂದೆ ಬಂದವ ಪ್ರಾಗ್ಜ್ಯೋತಿಷದ ದೊರೆ ನರಕಾಸುರ. ಓಹೋ, ಬಂದ ಉದ್ದೇಶವೇನು ಬಲ್ಲೆಯ? ಏನು ಉದ್ದೇಶ? ಅಮರಾವತಿಯ ಗದ್ದುಗೆ ಅಷ್ಟೇ. ಮತ್ತೆ ಉಂಟು ನಿನ್ನ ಸತಿಯನ್ನು ಏನು ಭಾವಿಸಿದೆ? ಏನು ನೀನು ಕೇಳಿದ ಕ್ಷಣದಲ್ಲೇ ಬಿಟ್ಟು ಕೊಡುವುದಕ್ಕೆ ದುಡಿಮೆ ಇಲ್ಲದೆ ಸಂಪಾದಿಸಿದ್ದು ಎಂದು ಭಾವಿಸಿದೆಯಾ? ಮತ್ತೆ 100 ಯಾಗಗಳನ್ನು ಮಾಡಿ 6 ಮೂರ್ತಿಗಳನ್ನು ಒಲಿಸಿಕೊಂಡು ಪಡೆದಂತಹ ಸ್ವರ್ಗಲೋಕವನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ನಿನಗೆ ಮತ್ತೇನು ಬೇಕು ಪಾಪಿ? ಇನ್ನ ಮಾಡೋದೇಸ ಯಾರು ಶಚಿ ಅವಳು ಬೇಕು ನನಗೆ. ಪರನಾರಿಯನ್ನು ಭಾವಿಸುವಂತಹ ಮೂರ್ಖ ನಿನಗೆ ನರಕದ ಹಾದಿಯನ್ನು ತೋರಿಸುತ್ತೇನೆ ಬಾಬುಜಿ. ಎಲ್ಲ ನಿನ್ನೊಟ್ಟಿಗೆ ಇದ್ದದ್ದು. ಸಹವಾಸ ಅಂತ ಹೇಳುದು ಅದಕ್ಕೆ. ಬಿಡಿ, ಉದ್ದೇಶದಲ್ಲಿ ಒಂದು ನೆರವೇರಿದೆ. ಸಿಕ್ಕಿತು ನಾಕಲೋಕ. ಆದರೆ ಇನ್ನೊಂದು ಉದ್ದೇಶ ಉಂಟಲ್ಲ. ಏನದು? ಸತಿಯನ್ನು ಬಯಸಿ ಬಂದವರು ನಾವು. ಹುಡುಕಿ ಹುಡುಕಿ ಅವಳನ್ನು
ಅವಳು ದೇವೇಂದ್ರನಂತೆ ಓಡಿ ಹೋಗಿ ಆಗಿದೆ. ಹೌದೇ? ಹೌದು. ಬಿಡಿ ಬಿಡಿ, ಓಡಿ ಹೋದರೆ ತೊಂದರೆ ಇಲ್ಲ. ಮತ್ತೆ ಯಾರದು? ಯಾರವ? ಕುಬೇರ. ಅವನ ಧನವನ್ನೆಲ್ಲ ನಮ್ಮ ಪ್ರಾಚೋದಿಸಕ್ಕೆ ಅಷ್ಟು ಸಾಕಾಗುದಿಲ್ಲ. ಸಾಕಾಗುದಿಲ್ವಾ? ಇಲ್ಲ ಇಲ್ಲ. ಮತ್ತೆ ಇರಬೇಕು. ಸಿಕ್ಕಿದ ವರುಣ ಹೊಳೆಯುತ್ತಾ ಉಂಟು. ಏನು? ಮಣಿಶೈಲ. ಅದು ನಮ್ಮ ಪ್ರಾಗ್ಜ್ಯೋತಿಷಕ್ಕೆ ಹೋಗಬೇಕು. ಅಷ್ಟೇಯಾ? ಮತ್ತೆ ಸಾಕಾದೀತ? ಸಾಕಾಗಕ್ಕಿಲ್ಲ. ಅಲ್ಲಿ ಯಾರೋ ಮುದುಕಿ ಕೂತಾಗೆ ಉಂಟು. ಮುದುಕಿ ಬೇಡ. ಮುದುಕಿ ಬೇಡ. ಮತ್ತೆ ಮುದುಕಿಯ ಕಿವಿಯಲ್ಲಿ ಏನೋ ಫಳ 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 ಹೊಳಿತಾ ಉಂಟಲ್ಲ. ಕರ್ಣಗುಂಡಲ ಕಿತ್ತು ತಂದಿದೆ. ಇದನ್ನು ತೆಗೆದುಕೊಂಡು ಹೋಗುವುದೇ. ಜನ ಇದ್ದಾರೆ, ನಮ್ಮಲ್ಲಿದ್ದಾರೆ. ವಿಜಯೋತ್ಸವವನ್ನು ಪ್ರಾಗ್ಜ್ಯೋತಿಷದಲ್ಲಿ ಸಂಭ್ರಮಿಸುವ. ತೆರಳುವ. ಪ್ರಪಂಚ ಕರೆಯುವುದಕ್ಕೆ ಒಂದು ಹೆಸರು. ವರ್ತಮಾನದಲ್ಲಿ ದೇವಕಿ ನಂದನನಾಗಿ ಕೃಷ್ಣ ಎಂಬಂತಹ ನಾಮದಿಂದ ನನ್ನದಾದಂತಹ ಲೀಲೆಗಳನ್ನೇ ಪ್ರದರ್ಶಿಸುತ್ತಾ ಬಂದವ. ಹುಟ್ಟುವಾಗಲೇ ಭಾಗವತೋತ್ತಮರೆಲ್ಲ ಹೇಳಿದ್ರಂತೆ, ಜಾತ ಕಂಸಪದಾರ್ಥಾಯ ಭೂಭಾರ ಹರಣಾಯ ಚ. ಧರೆಯಲ್ಲಿ ಅಧರ್ಮ ಎತ್ತಿದಾಗ ಧರ್ಮದ ಸಂಸ್ಥಾಪನೆಗಾಗಿಯೇ ಈ ಅವತಾರ. ಹಾಗೆಂದು ಧರ್ಮದ ರಕ್ಷಣೆ ಯಾವಾಗಲೂ ನಾನೇ ಹೋಗುತ್ತೇನೆ ಅಂತಲ್ಲ, ನಾನು ಅಥವಾ ನನ್ನವರಿಂದಲೇ ದುಷ್ಟರಾದಂತಹ ರಾಕ್ಷಸರ ಸಂಹಾರ ಮಾಡಿಸಿ ಆ ಮೂಲಕವಾಗಿ ಧರ್ಮದ ಸಂಸ್ಥಾಪನೆಯನ್ನು ಮಾಡುತ್ತಾ ಬಂದವ. ವರ್ತಮಾನದಲ್ಲಿ ದ್ವಾರಕೆಯಲ್ಲಿ ನನ್ನದಾದಂತಹ ಸಾಮ್ರಾಜ್ಯದಲ್ಲಿಯೇ ನಾನು ಇರುವವ. ಆರ್ಥ ತ್ರಾಣಪರಾಯಣ ಎನ್ನುವಂತಹ ನೆಗಳತೆಯಂತೆ ಒಂದು ಕಷ್ಟ ಹೇಳಿಕೊಂಡು ಬಂದಂತವರೆಲ್ಲರಿಗೂ ಅವರ ಇಷ್ಟವನ್ನೇ ಅನುಗ್ರಹಿಸಿದವ. ಎಂದಿನಂತೆ ಬಂದು ಕೂತಿದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕೆ ಬಂದಿದ್ದಾರಂತಲ್ಲ, ಯಾರದು ಬರುವುದಕ್ಕೆ ಹೇಳಿ. ಜಯ ಜಯ ಶ್ರೀಲೋಲ ಜಯ ಜಯ. ಯಾರು? ಶಾನಂದ ಕೃಪಾಳು ಭಯ ವಿನಾಶಾನೆ ರಮಧವನಿ ಇಂದ್ರಿನೊಳು ದಯದೋರಿ ರಕ್ಷಿರೋಯ್ ಕರುಣಾಗರಣಿ ಲಯಗೊಳಿಸು
ಒಡಗೂಡಿ ಬಂದಂತಹ ದೇವೇಂದ್ರ ನನ್ನ ದರ್ಶನಾಕಾಂಕ್ಷಿಯಾಗಿ ನೀನು ಬರುವುದು ಇದೇನು ಹೊಸತ್ತಲ್ಲ. ಅಲ್ಲ ಸ್ವಾಮಿ, ಬೇಕಾದಾಗ ಬರುವಂತಹ ಅವಕಾಶ, ಮುಕ್ತಾವಕಾಶ ಮುಕ್ಕೋಟಿ ದೇವತೆಗಳಿಗೆ ಕೊಟ್ಟವರು ನಾವು ಮೂರು ಮೂರ್ತಿಗಳು. ನಿನ್ನನ್ನು ನೋಡುವುದಕ್ಕಾಗಿಯೇ ನಾವು ಬಂದವರಿದ್ದೇವೆ. ಆದ್ರೆ ವಿಶೇಷ ಇರುವುದು ಅಲ್ಲಿ ಯಾವಾಗಲೂ ನನ್ನನ್ನು ಕಾಣುವುದಕ್ಕೆ ವೈಕುಂಠಕ್ಕೆ ಬರುತ್ತಾ ಇದ್ದವ. ಈಗ ಈ ಸಲ ಹಾಗಲ್ಲ. ಅಲ್ಲಿ ನೀನು ಇಲ್ಲ ಎಂಬುವ ವಿಷಯವನ್ನು ತಿಳಿದೇ ಇಲ್ಲಿಗೆ ಬಂದವರು ನಾವು. ಹಾಗೆಂದು ಬರುವಾಗ ಒಂದು ದೇವರನ್ನು ಕಾಣುವಾಗ ಆಗುವಂತಹ ಸಂತೋಷ ಮನದಲ್ಲಿ ಇಲ್ಲ. ಮನಸ್ಸಿನಲ್ಲಿ ಏನೋ ಗೊಂದಲ, ದುಃಖ, ಅದನ್ನು ವ್ಯಕ್ತಪಡಿಸುವಂತಹ ಮುಖ. ಹೌದು ಸ್ವಾಮಿ. ಏನು ಬಂದದ್ದು ನಡೆದುಕೊಂಡು ಐರಾವತ ಉಚ್ಚೈಸುವಂತಹ ಸ್ವಸ್ತುಗಳು, ನಿನ್ನ ವಾಹನಗಳು, ದೇವತೆಗಳು ಬರಿಗಾಲಲ್ಲಿ ಬಂದಿದ್ದಾರೆ. ಯಾರ ಕೈಯಲ್ಲೂ ಆಯುಧ ಇಲ್ಲ, ಮುಖದಲ್ಲಿ ತೇಜಸ್ಸಿಲ್ಲ. ಏನಾಯಿತು, ಯಾಕೆ ಹೀಗೆ, ಯಾರಿಂದ ತೊಂದ್ರೆ ಹೇಳಿದೆ ಅಂತಾದ್ರೆ ಪರಿಹರಿಸಿ ಕೊಡ್ತೇನೆ. ಏನಾಗಬೇಕು, ಲಾಲಿಸಬೇಕು ಸ್ವಾಮಿ. ಏನು ಮನೋಹರ ಸ್ವಾಮಿ ದೇವ ಹೇಳಬೇಕು ಸ್ವಾಮಿ. ಶ್ರೀ ಮನೋಹರ ಸ್ವಾಮಿ ದೇವಾಲೋ ಕಾಮ ಜನಗ ಕಮಲೀಯೋ ಭೂಮಿ ಆತ್ಮಜನಿಂದ ಯಾರು ಭೂಮಿಯ ನರಕ ತನನು ಕಾಮುಕತನದಿಂದ ಬಯಸಿ ನಕಾಮೋ ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾ ಮನೋಹರ ದೇವೇಂದ್ರ, ನಿನ್ನದ್ದಾದಂತಹ ಕೃಪೆಯಿಂದಲೇ ನಾವೆಲ್ಲರೂ ಇಷ್ಟರವರೆಗೆ ಸ್ವರ್ಗದ ಸಿಂಹಾಸನವನ್ನು ಏರಿ 3 ಲೋಕವನ್ನು ಪರಿಪಾಲಿಸುತ್ತಾ ಬರುತ್ತಿದ್ದವರು ಸ್ವಾಮಿ. ಆದರೆ ಇನ್ನು ಅವೆಲ್ಲವನ್ನೂ ಕಳಕೊಂಡು ನೀನೇ ಗತಿ ಎಂದು ನಿನ್ನ ಪಾದದೆಡೆಗಾಗಿ ಬಂದವರಿದ್ದೇವೆ ಸ್ವಾಮಿ. ಕಳೆಕೊಂಡೆ. ಹೌದು ಸ್ವಾಮಿ. ಹೇಗೆ? ಭೂಮಿ ಆತ್ಮಜನಂತೆ, ಪ್ರಾಗ್ಜ್ಯೋತಿಷದ ಅರಸನಾದಂತಹ ಭೌಮಾಸುರನಂತೆ. ಭೌಮಾಸುರ, ಅವನಿಗೆ ನರಕಾಸುರ ಎನ್ನುವಂತಹ ಇನ್ನೊಂದು ಹೆಸರು ಉಂಟು ಸ್ವಾಮಿ. ಮಧ್ಯದಲ್ಲಿ ಹುಟ್ಟಿದಂತಹ ಅವನು ಇಲ್ಲಿರುವ ಸಂಪತ್ತಿಗೆ ಸಂತೃಪ್ತನಾಗದೆ ಸ್ವರ್ಗವನ್ನು ಬಯಸಿ ಅಪರಿಮಿತವಾದಂತಹ ಸೇವೆಯನ್ನು ಕೂಡಿಕೊಂಡು ಸ್ವರ್ಗಕ್ಕೆ ದಾಳಿ ಮಾಡಿದ ಸ್ವಾಮಿ. ಸ್ವರ್ಗಕ್ಕೆ ದಾಳಿ ನಾವು ಪ್ರಯತ್ನ ಪಟ್ಟೆವು,
ಏನು ಮಾಡೋಣ ಸ್ವಾಮಿ, ವರಬಲಾನ್ವಿತ ಅವನು. ಆದ್ದರಿಂದ ಕೈ ಸೋತಿದ್ದೇವೆ ಸ್ವಾಮಿ. ಆದರೆ ಕೇವಲ ಸ್ವರ್ಗವನ್ನು ಬಯಸಿ ಅವನು ಬಂದದ್ದಲ್ಲ ಸ್ವಾಮಿ. ಸ್ವರ್ಗದ ಆಸೆಗೆ ಬಂದವರು ರಾಕ್ಷಸರಿದು ಮೊದಲೇನಲ್ವಲ್ಲ. ಅಲ್ಲ, ಇವನಲ್ಲಿ ಏನು ವಿಶೇಷತೆ? ಇವನು ನಮ್ಮ ಮಡದಿಯಾದಂತಹ ಸಚಿಯನ್ನು ಬಯಸಿದ ಸ್ವಾಮಿ. ಕಾಮುಕತನದಿಂದ ನನ್ನ ಮಡದಿಯನ್ನು ಬಯಸಿದ, ಪರದಾರೆಯನ್ನು ಬರೆಸಿದೆ. ಹೌದು ಸ್ವಾಮಿ. ನಿನ್ನದಾದಂತಹ ಆಶೀರ್ವಾದದಿಂದ ಅವನಿಂದ ತಪ್ಪಿಸಿಕೊಂಡು ಕಣ್ಮರೆಯಾಗಿ ಹೋಗಿದ್ದಾಳೆ ಅವಳು. ದೊರಕಲಿಲ್ಲ ಕಟುಕನ ಕೈಯಲ್ಲಿ. ಇಷ್ಟಕ್ಕೆ ಸುಮ್ಮನಾಗದಂತಹ ಅವನು ನನ್ನ ಅಮ್ಮ ಅಲ್ಲ, ನಿನಗೂ ಅಮ್ಮ ತಾನೆ ಅದಿತಿ ದೇವಿ. ಒಂದು ಅವತಾರದಲ್ಲಿ ನಮ್ಮ ಅಮ್ಮ ತಾಯಿ ಅದಿತಿ ದೇವಿಯ ಕರ್ಣಕುಂಡಲವನ್ನೇ ಕಸಿದ. ಅದಿತಿ ದೇವಿಯ ಕರ್ಣಕುಂಡಲಕ್ಕೆ ಕೈ ಹಾಕಿದನು. ವರುಣನ ಮಣಿಶೈಲವನ್ನು, ಯಮನ ಪಾಶವನ್ನು, ಕುಬೇರನ ಭಂಡಾರವನ್ನು ಭೂಮಿಗೆ ಇಳಿಸಿಕೊಂಡ ಸ್ವಾಮಿ. ಸ್ವರ್ಗದ ಸುವಸ್ತುಗಳೆಲ್ಲವನ್ನೂ ಪ್ರಾಗ್ಜ್ಯೋತಿಷಕ್ಕೆ ಇಳಿಸಿಕೊಂಡವನಿದ್ದಾನೆ. ಆದ್ದರಿಂದ ನೀನೇ ಗತಿಯೆಂದು ನಿರ್ಗತಿಕರಾಗಿ ನಿನ್ನೆಡೆಗೆ ಬಂದವರಿದ್ದೇವೆ ಸ್ವಾಮಿ. ನೀನೇ ರಕ್ಷಿಸಬೇಕು. ಅವನಿಂದ ತೊಂದರೆ ಅಂತಲ್ವ ನಿನಗೆ? ಹೌದು. ಪರರ ಸಂಪತ್ತನ್ನು ಬಯಸುವವ, ಪರರ ಹೆಂಡತಿಯನ್ನು ಬಯಸುವವ, ಇನ್ನೊಂದು ಯಾವತ್ತಿಗೂ ಮಿತ್ರದ್ರೋಹಿಗಳು ಅಥವಾ ವಿಶ್ವಾಸಘಾತುಕರು ಅವರನ್ನೆಲ್ಲ ಆತತಾಯಿಗಳು ಅಂತ ಕರೆಯಲ್ಪಡುತ್ತಾರೆ. ಅಂತವರನ್ನು ವಿಚಾರಿಸದೆ ಕೊಲ್ಲಬೇಕು. ಇದೇ ಶಾಸ್ತ್ರ ನಿರ್ಣಯ. ಪರರ ಸಂಪತ್ತಿಗೆ ಆಸೆ ಬಯಸಿದ, ನಿನ್ನ ಮಡದಿಯಾದಂತಹ ಶಚಿಯನ್ನು ಬಯಸಿದ. ಅಷ್ಟು ಮಾತ್ರವಲ್ಲ, ಒಂದು ಅವತಾರದಲ್ಲಿ ನನಗೂ ತಾಯಿಯಾಗಿ ನನ್ನನ್ನು ವಾತ್ಸಲ್ಯದಿಂದ ಸಾಕಿದಂತಹ ಅತಿಥಿ ದೇವಿಯ ಕರ್ಣಕುಂಡಲವನ್ನು ಕಿತ್ತಿದ್ದಾನೆ ಅಂತಾದ್ರೆ ಬದುಕು ಅರ್ಹತೆ ಅವ ಕಳ್ಕೊಂಡಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಂಜಿಕೆ ಬೇಡ. ಎಲ್ಲ ನಿಮ್ಮ ಭಯವನ್ನು ಇಲ್ಲಿಯೇ ಬಿಟ್ಟು ಬಿಡಿ, ನಾನು ನೋಡಿಕೊಳ್ಳುತ್ತೇನೆ. ಆದಷ್ಟು ಶೀಘ್ರದಲ್ಲಿ ನರಕನನ್ನು ಕೊಂದು ಸ್ವರ್ಗದ ಸುವಸ್ತು ಸಹಿತವಾಗಿ ಸ್ವರ್ಗದ ಅಧಿಕಾರ ನಿಮ್ಮ ಪಾಲಿಗೆ ನಾನು ಕೊಡಿಸುತ್ತೇನೆ. ಅಲ್ಲಿಯವರೆಗೆ ಕ್ಷೇಮವಾಗಿ ನಿಮ್ಮ ಸ್ಥಾನವನ್ನು ಸೇರಿಕೊಳ್ಳಿ. ಸಂತೋಷವಾಯಿತು. ನಾನಿದ್ದೇನೆ, ಹೋಗಿ ಬನ್ನಿ, ಹೋಗಿ. ಜಯ 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 ಜಯ. ಸರಿ, ನರಕನನ್ನು ಕೊಲ್ತೇನೆ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದೇನೆ. ಯಾರು ನರಕ ಅರ್ಥವಾಯಿತು. ಪ್ರಸಂಗದಲ್ಲಿ ಮುಂದುವರಿಬೇಕು ಅಂತಾದ್ರೆ ನಾನೊಬ್ಬ ಹೋದ್ರೆ ಸಾಕಾಗುವುದಿಲ್ಲ. ಹಾಗಂತ ಅವರನ್ನು ಕರೀಲಿಕ್ಕೂ ಆಗುದಿಲ್ಲ. ಯಾಕೆ ಕರೆದ್ರೆ ನಾವು ಚಿಕ್ಕವರಾಗ್ತೇವೆ. ಹಾಗಾಗಿ ಹೋಗುವ ವಿಚಾರ ಅವರಿಗೆ ಗೊತ್ತಾಗಬೇಕು. ನೋಡುವ ಏನಾಗುತ್ತದೆ ಅಂತ. ಗರುಡ, ಅವಸರದ ಕಾರ್ಯ ಉಂಟು, ಹೊರಡಬೇಕು. ಸಿದ್ಧನಾಗು. ಎಂತದ್ದು ಕೇಳಿದ್ದೀನಿ ನೀನು? ಹೊರದದ್ದು ನಿಲ್ಲೆಲೋ ರಮಣ ಗಮನ ನಿಲ್ಲೆಲೋ ರಮಣ ನಿಲ್ಲೆಲೋ ರಮಣ
ಹದನ ಎಲ್ಲಿಗೆ ಗಮನ ನಿಲ್ಲಿರೋ ರಮಣ ಚೊಲ್ಲಿಸದಿನ್ನೊಳೈದುವದೇನೋ ಹದನ ಯಾರೊಡ ನಿಂತು ಗಗನ ತಿಳಿಯದಾದೆ ಅದನ ಹೊರಟದ್ದು ಅದೇ ಎಲ್ಲಿಗೆ ಅಂತ ಕೇಳುದು ನಾನು. ಹೊರಟದ್ದು ಎಲ್ಲಿಗೆ ಈಗ? ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುದು. ಅಲ್ಲ ಅದೊಂದು ಸಂಪ್ರದಾಯ ಉಂಟ, ಎಲ್ಲಿಗೆ ಹೊರಟದ್ದು ಅಂತ ಕೇಳುದು. ಅಲ್ಲ ಅದೇ ಸುಲಭ ಆಗುದು ಕೇಳಲಿಕ್ಕೆ ಅಂತ. ಈಗ ಕೇಳಬೇಕಂತಾದ್ರೆ ಬೇರೆ ಶಬ್ದ ಇಲ್ವಾ? ಯಾವುದು? ದೂರ ಅಂತ ಕೇಳಿ. ದೂರ ಎಲ್ಲಿಗೆ ಸ್ವಾಮಿ? ನಿನಗೆ ಎಲ್ಲಿಗೆ ಬೀಳ್ಲಿಕ್ಕೆ ಆಗುದಿಲ್ಲಲ್ಲ ಸ್ವಾಮಿ, ಅದೇ ಸುಲಭವಾಗುದು ಕೇಳಲಿಕ್ಕೆ. ಸುಲಭ ಆಗುತ್ತದೆ, ಅದು ಅಪಶಕನ ಅಲ್ವಾ? ಹೋದ ಕೆಲಸ ಆಗುತ್ತದೆ. ಅಪಶಕುನ ಹೌದು ಸ್ವಾಮಿ. ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನವೇ? ದಾರಿಯಲ್ಲಿ ಹೋಗುವ ಬೆಕ್ಕು ಬಂದ್ರೆ ಅದು ಅಪಶಕುನ. ಮನೆಯ ಬೆಕ್ಕು ಬಂದ್ರೆ ಅಪಶಕುನ ಅಲ್ಲ, ಯಾವಾಗಲೂ ನಮಗೆ ಎದುರು ಸಿಗ್ತದೆ ಅಂತ. ಹೌದು. ಈಗ ನೀನು ಮನೆಯ ಬೆಕ್ಕು. ಹೌದಲ್ಲಿ ನೀನು ನನ್ನ ಮನೆಯ ಬೇಕು ಹೌದು, ಮನದ ಬೇಕು ಹೌದು. ಆದ್ರೆ ಈಗ ಅವಸರದಲ್ಲಿರುವಾಗ ಬಂದು ಎಲ್ಲಿಗೆ? ಎಂದಿನಂತೆ ನೀವು ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಳ್ಳಿಲ್ಲ. ಏನು ಬಂದೆ ಭಾಮ ಎಂಬ ಹಾಗೆ, ಬಂದಿದ್ದೇನೆ ಯಾಕೆ ಬಂದೆ ಎಂಬ ಹಾಗೆ ಕೇಳ್ತಾ ಇದ್ದೀರಿ. ಹಾಗೆ ಪ್ರೀತಿಯಲ್ಲಿ ಕಡಿಮೆ ಆಗ್ಲಿಲ್ಲ, ಇವತ್ತು ಯಾಕೆ ತೋರಿಸ್ಲಿಲ್ಲ ಅಂತಲ್ವಾ? ಹೌದು. ಈಗ ಅವಸರದಲ್ಲಿ ಹೊರಟದ್ದು ಕೆಂಡದ ಉಂಡೆ ಅಂತಾಗಿದೆ. ಮತ್ತೆ ಹೊರಟದ್ದು ಈಗ. ಮತ್ತೆ ದೇವೇಂದ್ರ ಹೋಗುದನ್ನು ನೋಡಿದೆ, ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಹೆಂಗಸರಿಗೆಲ್ಲ ವಿಷಯ ತಿಳಿಸಬೇಕು ಅಂತಿಲ್ಲ, ಎಲ್ಲಿಯಾದ್ರೂ ನೀವು ಹುಡುಕಿಕೊಳ್ತೀರಿ ಬೇಕಾದ್ದು. ಈಗ ದೇವೇಂದ್ರ ಬಂದದ್ದು ಗೊತ್ತಾಗಿದೆ. ಹೌದು. ಮತ್ತೆ ಅವ ಎಂತ ಹೇಳಿದಂತ ಗೊತ್ತಾಗ್ಲಿಲ್ವಾ? ಅದು ನನ್ನ ಪುಣ್ಯ. ನಾನು ನಿಮ್ಮನ್ನು ಕಾಣ್ಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಿದ್ದೆ. ನೀನು ಯಾವತ್ತಿಗೂ ಸಿದ್ಧಳಾಗಿಯೇ ಇರುವವಳಲ್ಲ, ಮತ್ತೆ ಸಿದ್ಧತೆ ಮಾಡುವುದಕ್ಕೇನು? ಹೇಳಿ ಸ್ವಾಮಿ, ಹೊರಟದ್ದು ಈಗ ಸಿದ್ಧತೆ ಯಾಕೆ ಅಂತ ಬೇಕಲ್ಲ? ನಿಮ್ಮನ್ನು ನೋಡ್ಲಿಕ್ಕೆ ಅಂತ ಬಂದದ್ದು, ಅಷ್ಟೊತ್ತಿಗೆ ದೇವೇಂದ್ರ ಹೋಗುದನ್ನು ನೋಡಿದ್ದು. ನನ್ನ ನೋಡ್ಲಿಕ್ಕೆ ಬರುವಾಗ ದೇವೇಂದ್ರ ಹೋಗುದು ಕಂಡೆ. ಹೌದು. ಈಗ ನಾನು ಹೊರಟದ್ದು ಎಲ್ಲಿಗೆ ಅಂತಲ್ವಾ? ಹೌದು. ಓ ಕಿರವಾಣಿ, ಕಿರವಾಣಿಗೆ ಹೊರಟಿಹ ಕಾರಣ ಮುದವಾಗುವಂತೆ ಮಾತನಾಡುವವಳನ್ನು ಕಿರವಾಣಿ ಅಂತ ಕರೀತಾರೆ. ಆದ್ರೆ ಈಗ ಸ್ವಲ್ಪ ಖಾರ ಆಗುತ್ತಾ ಉಂಟಾ ಅಂತ. ಯಾಕೆ ಸ್ವಾಮಿ? ಹೊರಡುವಂತಹ ಸಂದರ್ಭಕ್ಕೆ ಸರಿಯಾಗಿ ಅಡ್ಡ ಆಗಿ ಬಂದು ಎಲ್ಲಿಗೆ ಅಂತ. ಹೌದು. ಈಗ ನಿನಗೆ ಎಲ್ಲಿಗೆ ಅಂತ ಹೇಳಿದ ಮೇಲೆ ಬಿಡ್ತೀಯ ಹೋಗ್ಲಿಕ್ಕೆ? ಮೊದಲು ಹೇಳಿ. ಈಗ ದೇವೇಂದ್ರ ಬಂದದ್ದು ಗೊತ್ತಾಯ್ತಲ್ಲ? ಹೌದು. ದೇವೇಂದ್ರ ಯಾಕೆ ಬರ್ತಾನೆ ಯಾವತ್ತಿಗೂ? ಅವನಿಗೆ ಕಷ್ಟ ಬಂದಾಗ ಬರ್ತಾನೆ, ಇಲ್ಲದಿದ್ದರೆ ನಿಮ್ಮನ್ನು ಪೂಜಿಸಲು ಬರ್ತಾನೆ. ಇದು ಮೊದಲದ್ದು ಹೇಳಿದ್ದೆ ಸರಿ.
ಹೌದು. ಕಷ್ಟ ಬಂದದ್ದು ಯಾರಿಂದ? ಯಾರಿಂದ? ಭೂಮಿಯಲ್ಲಿ ಇರುವಂತಹ ಪ್ರಾಗ್ಜ್ಯೋತಿಷ ಪಟ್ಟಣ, ಹ ಅಲ್ಲಿ ಅಧಿಕಾರಿ ನರಕಾಸುರ ಹ ತನ್ನದಾದಂತಹ ಸೇನೆಯೊಂದಿಗೆ ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾರೆ. ದೇವಲೋಕ. ಅವರನ್ನು ಓಡಿಸಿದ್ದಾರೆ. ಹ ಅಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ಹಿಡ್ಕೊಂಡು ಹ ನೇರವಾಗಿ ಭೂಮಿಗೆ ಬಂದಿದ್ದಾನೆ. ಓಹೋ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ಅವನ ಮಡದಿಯಾದಂತಹ ಶಚೀದೇವಿಯನ್ನು ಹ ಬಯಸಿದ್ದಾನೆ. ಹೋ. ಮಾತ್ರವಲ್ಲ, ಹ್ಮ್ ಅದಿತಿ ದೇವಿ ಮುಕ್ಕೋಟಿ ದೇವತೆಗಳಿಗೆ ತಾಯಿ ಅಂತಹ ಮಾತೃ ಸ್ವರೂಪಳಾದಂತಹ ಅದಿತಿ ದೇವಿಯ ಕರ್ಣ ಕುಂಡಲವನ್ನೇ ಕಿತ್ತಿದ್ದಾನೆ. ಹಾಗಾಗಿ ಬದುಕುವಂತಹ ಯೋಗ್ಯತೆ ಕಳೆದುಕೊಂಡಿದ್ದಾನೆ. ಅವನನ್ನು ಕೊಂದು ಕೊಡ್ತೇನೆ ಅಂತೇಳಿ ಅವರಿಗೆ ಮಾತು ಕೊಟ್ಟಿದ್ದೇನೆ. ಹಾಗಾಗಿ ಯಾವುದೋ ಒಳ್ಳೆಯ ಕೆಲಸಕ್ಕೆ ತಡ ಮಾಡಬಾರ್ದು. ಹಾಗಾಗಿ ಬೇಗವಾಗಿ ಹೋಗದು. ವಿಷಯ ಗೊತ್ತಾಯ್ತಲ್ಲ? ಸ್ವಾಮಿ, ಈಗ ನೀವು ಸ್ವರ್ಗಕ್ಕೆ ಹೊರಟದ್ದ? ಹರ್ಷವಾಯಿತು ಸ್ವಾಮಿ. ಹರುಷವಾಯಿತು ಕಾಂತ ಹರ್ಷವಾಯಿತು. ಹರುಷವಾಯಿತು ಕಾಂತ ಪ್ರಾಗ್ಜ್ಯೋತಿಷಕ್ಕೆ ಪುಣ್ಯ ಅಲ್ಲ. ನರಕಾಸುರ ಇರುವುದೆಲ್ಲಿ? ಪ್ರಾಗ್ಜ್ಯೋತಿಷದಲ್ಲಿ. ಹೌದು. ಮತ್ತೆ ಅಲ್ಲಿಗೆ ಸ್ವರ್ಗಕ್ಕೆ ದಾಳಿ ಮಾಡಿದೆ ಎಂಬ ಹಾಗೆ ಹೇಳಿದ್ರಿ. ಸ್ವರ್ಗದ ದಾಳಿ ಮಾಡಿ ಸೋತದ್ದಂತೂ ಬಹಳ ಒಳ್ಳೆಯದಾಯಿತು. ಮತ್ತೆ ಸ್ವಾಮಿ ನಿನ್ನ ಮಾತು ಕೇಳಿದ್ರೆ ಸಾಯ್ತಾರ? ಇಲ್ಲ ಸ್ವಾಮಿ, ಸೋತದ್ದು ಒಳ್ಳೇದಾಯ್ತು ಹೇಳ್ತಿ. ಹಾಗಲ್ಲ ಸ್ವಾಮಿ, ಮತ್ತೆ ಆತ ಸುವಸ್ತುಗಳನ್ನು ಕದ್ದುಕೊಂಡಿದ್ದಾನೆ ಎಂಬ ಹಾಗೆ ಹೇಳಿದ್ರಲ್ಲ, ಅದಂತೂ ಮತ್ತೂ ಒಳ್ಳೇದಾಯ್ತು. ನಿನಗೆ ಸಂಬಂಧ ಅಲ್ಲ ನರಕಾಸುರ? ಹಾಗಲ್ಲ ಸ್ವಾಮಿ, ಈಗ ನೀವು ಹೊರಟದ್ದು ನರಕನನ್ನು ಕೊಲ್ಲಲಲ್ವೇ? ಹೌದು. ಆತನನ್ನು ಕೊಂದ ನಂತರ ಏನು ಮಾಡ್ತೀರಿ? ಅವನ ವಶದಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ಸ್ವರ್ಗಕ್ಕೆ ಒಪ್ಪಿಸ್ತೇನೆ ಅಂತ ಅವನಿಗೆ ಸ್ವರ್ಗಕ್ಕೆ ಹೋಗ್ತೀರಿ? ನಿನಗೆ ಬೇಕಾದದ್ದು ಈಗ ನಾನು ಸ್ವರ್ಗಕ್ಕೆ ಹೋಗಬೇಕು ಸ್ವಾಮಿ. ಈಗ ಎಂತದ್ದು
ನಾನು ಬರ್ತೇನೆ ಸ್ವಾಮಿ. ಎಲ್ಲಿ? ಸ್ವರ್ಗಕ್ಕೆ ನಿಮ್ಮೊಂದಿಗೆ ನನ್ನೊಡನೆ ಬರ್ತೇನೆ. ನೀವು ಯುದ್ಧ ಮಾಡುವುದನ್ನು ನನಗೆ ನೋಡ್ಬೇಕು. ಯುದ್ಧಕ್ಕೆ? ಹೌದು. ಎಂತದ ಅಲ್ಲಿ ಸಮಾರಂಭ ಅಂತ ಭಾವಿಸಿದ್ಯ? ಹಾಗಲ್ಲ ಸ್ವಾಮಿ. ಮತ್ತೆ ಯುದ್ಧಕ್ಕೆ ಒಟ್ಟಿಗೆ ಹೇಳ್ತಾರೆ ನಿನ್ನ ಗಂಡ ಹಾಗೆ ಯುದ್ಧ ಮಾಡ್ತಾರೆ, ಹೀಗೆ ಯುದ್ಧ ಮಾಡ್ತಾರೆ ಎಂಬ ಹಾಗೆ ನನಗೂ ನೋಡ್ಬೇಕೆಂಬ ಹಾಗೆ ಆಸೆ. ಅಲ್ಲ, ನಾನು ಬರ್ತೇನೆ ಸ್ವಾಮಿ. ಯುದ್ಧ ನೋಡಬೇಕು ಅಂತಾದ್ರೆ ನಮ್ಮ ಸೈನಿಕರ ಹತ್ರ ನಮ್ಮಲ್ಲಿ ನನಗೆ ನೀವು ಯುದ್ಧ ಅವರೊಡನೆ ಯುದ್ಧ ಮಾಡಿ ಇಲ್ಲಿ ಅರಮನೆಯಲ್ಲಿ ಮಾಡ್ತೇನೆ. ಬೇಡ, ನನಗೆ ಅದೇ ಆಗ್ಲಿ. ಅಲ್ಲಿ ಇರುವರು ರಾಕ್ಷಸರು. ಪರವಾಗಿಲ್ಲ, ನೀವು ಇದ್ದೀರಲ್ಲ. ಅವರ ಸಚಿಯನ್ನೇ ಬಿಡ್ಲಿಲ್ಲ, ನಿನ್ನನ್ನು ಬಿಡ್ತಾನೆ. ನೀವು ಇದ್ದೀರಲ್ಲ ಸ್ವಾಮಿ. ಹಾಗಲ್ಲ, ಈಗ ಯುದ್ಧದಲ್ಲಿರುವಾಗ ನಾನು ಯುದ್ಧಕ್ಕೆ ಮನವನ್ನು ಕೊಡ್ತೇನೆ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಆಗುದಿಲ್ಲ, ನಾನು ಬರ್ತೇನೆ ಸ್ವಾಮಿ. ರಾಕ್ಷಸರ ಸಹವಾಸ ಹಾಗಾಗಿ ಕರ್ಕೊಂಡು ಹೋಗಿ ನೀವು ನನ್ನನ್ನು. ನೀವು ಸುಮ್ಮನೆ ಗೊತ್ತು ಆಗುದಿಲ್ಲ, ನಾನು ಬರ್ತೇನೆ. ಈಗ ನೀನು ಒಬ್ಬಳನ್ನು ಕರ್ಕೊಂಡು ಹೋದ ನೋಡಿದ್ರೆ ಬಾಕಿಯವರು 7 ಜನ ಬರ್ತಾರೆ ನಮ್ಮನ್ನು ಕರ್ಕೊಂಡು. ನಾನು ಎಂತದ್ದು ಅವರಲ್ಲಿ ಹೇಳುದು ಬೇಡ, ನಾವಿಬ್ಬರೇ ಹೋಗುವ. ಸ್ವಾಮಿ ನಾನು ಬರ್ತೇನೆ. ಅಂತೂ ನೀನು ಬರ್ತಿ? ಹೌದು. ಈಗ ಬೇಡ, ರಾಕ್ಷಸರ ಸಹವಾಸ ಒಳ್ಳೆಯದಲ್ಲ, ಅವರು ಒಳ್ಳೆಯವರಲ್ಲ, ನಮ್ಮ ಹಾಗಲ್ಲ ಅವರು. ಬೇಡ ಬೇಡ, ಬರುದು ಬೇಡವಾ? ನೀನು ಬರುದು ಬೇಡ. ಬೇಡವಾ? ಬೇಡವೇ ಬೇಡ. ಕೋಪಗಾರಲ್ಲಿ ಪಾರಿಜಾತ ಆ ಪಾರಿಜಾತದ ಪ್ರಸಂಗದ ಹೆಸರು ತೆಗಿಬೇಕು. ಒಂದು ಕೋಣೆಯೊಳಗೆ ಬಾಗಿಲಾಕಿ ಕೂಟಿರುತ್ತೆ, ಹೊರಗೆ ತರಬೇಕು ಅಂತಾದ್ರೆ ಕಲ್ತ ವಿದ್ಯೆ ಎಲ್ಲ ಖರ್ಚು ಮಾಡಿ ಆಗಿದೆ. ಈಗ ನಿನಗೆ ಬರಬೇಕಲ್ವಾ? ಹೌದು. ಸರಿ, ಹೊರಡುವ. ಗರುಡ ಸಿದ್ಧನಾಗಿದ್ದಾನೆ, ಹೊರ ಮಾಡೋದು ಬೇಡ, ಆದಷ್ಟು ಬೇಗ ಗರುಡನನ್ನು ಏರಿತು. ಪ್ರಾಗ್ಜ್ಯೋತಿಷಕ್ಕೆ ನಡೆಯೋಣ. ಪ್ರಾಗ್ಜ್ಯೋತಿಷ ನಗರ ಇಲ್ಲಿಂದ ಮುಂದೆ ಹೋಯ್ತು ಅಂತಾದ್ರೆ ನರಕನ ಊರು ಇದು. ಪ್ರಾಗ್ಜ್ಯೋತಿಷ ಪಟ್ಟಣ ನೋಡಿದೆ ಸುತ್ತ ಪಾಶಗಳು, 6000 ಪಾಶಗಳಿಂದ ರಚಿತವಾದಂತಹ ಮುರಪಾಶ. ಅವನ ಮಾವನೊಬ್ಬನಿದ್ದಾನೆ ಮುರಾಸುರ, ಅವ ನಿರ್ಮಿಸಿದಂತಹ ಪಾಶ ಇದು ಅಭೇದ್ಯವಾದದ್ದು. ಹಾಗಾಗಿಯೇ ನರಕದಾನವ ಅಷ್ಟು ಗೆಲ್ಲುವುದಕ್ಕೆ ಸಾಧ್ಯ. ಹಾಗೆ ನಮಗೆ ಅದೆಲ್ಲ ಲೆಕ್ಕ ಅಲ್ವಲ್ಲ. ಕೈಯಲ್ಲಿರುವಂತಹ ಸುದರ್ಶನಿಗೆ ಆಜ್ಞೆ ಕೊಟ್ಟಿದ್ದೇನೆ, ಮುರಾಪಾಶವನ್ನು ಪುಡಿ ಮಾಡಿ ಆಗಿದೆ. ಅಷ್ಟು ಮಾತ್ರ ಸಾಕ? ನಾವು ಬಂದದ್ದು ಗೊತ್ತಾಗಬೇಕಲ್ಲ. ಶತ್ರುಗಳ ಎದೆ ಬಿರಿಬೇಕು, ಆ ರೀತಿಯಲ್ಲಿ ಪಾಂಚಜನ್ಯ ಮೊಳಗಿಸ್ತಾರೆ. ಮಧ್ಯರಾತ್ರಿಯ ವೇಳೆ ಇದ್ದಕ್ಕಿದ್ದ ಹಾಗೆ ಶಂಖಧ್ವನಿಯನ್ನು ಕೇಳಿಸಿದಲ್ಲ. ಏನದು ಹೊರಬಂದು ನೋಡಿದೆ ಎಂದಾದರೆ ನಮ್ಮ ಪುರದ ರಕ್ಷಣೆಗೆಂದು ಬೆಳೆದಂತಹ 6000 ಪಾಶಗಳನ್ನು ನಾಶ ಮಾಡಿದ್ದಾರೆ. ಹಾಗಿದ್ದರೆ ಯಾರು ಈ ಕೃತ್ಯವನ್ನು ಎಸಗಿದವರು? ಕಾರಣ ಮೃತ್ಯು.
ಅಲ್ಲ ಕುಲದೇವನಾದಂತಹ ಶಂಕರನೇ ಆಗಲಿ ಸುಮ್ಮನೆ ಬಿಡುವವನಲ್ಲ. ಅರೆ 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 ಏನು ಆಶ್ಚರ್ಯವಿದು! ಕಣ್ಣನ್ನು ಆಕಾಶಕ್ಕೆ ಹಾಯಿಸಿದೆ ಎಂದಾದರೆ ಹಕ್ಕಿಯೊಂದು ವೃತ್ತಾಕಾರದಲ್ಲಿ ಹಾರಾಡುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಅದರ ಮೇಲೆ ಯಾರೋ ಇರುವರು ಕೂತಿದ್ದಾರಲ್ಲ, ಹಾಗಾಗಿ ಇಲ್ಲಿಂದ ಅಂಬರ ಪಥಕ್ಕೆ ಹಾರುವುದು. ನುಸುಕಿದೆ ಎಂದಾದರೆ ಜಟನ 6,000 ಮುರ ಪಾಶಗಳ ಶರಭಾರ ಎಲ್ಲ ಹುಡಿಯಾಗಿದೆ. ನಮ್ಮವರನ್ನೆಲ್ಲ ಸೊಡೆ ಬಡಿದ ಮಾತ್ರಕ್ಕೆ ಜಯ ನಿನ್ನದಾಯಿತೆಂದು ಹಿಕ್ಕಬೇಡ. ಯಾಕೋ ಮುರಾಸುರ ನಿನ್ನ ಮುಂದೆ ಬಂದು ನಿಂತಿದ್ದಾನೆ ಜಟನ. ಮುರಾಸುರ ಇವನೇ. ಇಗೋ ಎಸಗಿದಂತಹ ಕೃತ್ಯಗಳಿಗೆ ಎನ್ನ ಪಾದಕ್ಕೆ ಎರಗಿ ಕ್ಷಮೆಯನ್ನು ಯಾಚಿಸುವುದರ ಜೊತೆಗೆ ಆಕೆಯನ್ನು ಪಾದ ಕಾಣಿಕೆಯಾಗಿ ಅರ್ಪಿಸಿದೆ ಎಂದಾದರೆ ಸುಮ್ಮನೆ ಬಿಟ್ಟೇನು. ಇಲ್ಲವಾದಲ್ಲಿ ನಿನ್ನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಬಡಿದುಕೊಂಡೇನು. ಕಾಲೇ ಹಿಡಿಬೇಕು. ಮುಜಾಬಾಯ್ ಅದನ್ನು ಉಳಿಸಿಕೊಳ್ಳಬೇಕಿತ್ತು. ನೀನು ನರಕನಿಗೆ ಮಾಮನಾಗಿ ಅವ ತಪ್ಪು ಹಾದಿಯನ್ನು ಹಿಡಿದಾನೆ ಅಂತ ತಿದ್ದಬೇಕಿತ್ತು. ಆದ್ರೆ ನೀನು ಮಾಡಿದ್ದೇನು? ಅವರ ತಪ್ಪು ಹಾದಿಗೆ ನಿನ್ನದಾದಂತಹ ಸಂರಕ್ಷಣೆ ಏನು ಕರಿವರ್ಣ. ನಿನಗೆ ನರಕ ದರ್ಶನ ನಾನು ಮಾಡ್ತೇನೆ. ಬಾವಂದೆ ಹುಚ್ಚಬಾಯಿ
ಅವನ ಬಣ್ಣವೇ ನನ್ನಲ್ಲಿ ಕಾಣುವುದು ಅಂತ. ಎಲ್ಲ ಏ, ಹೊತ್ತಲ್ಲದ ಹೊತ್ತಿನಲ್ಲಿ ಹಾ ರಾತ್ರಿ ಕಾಲದಲ್ಲಿ ಹಾ ಯಾಕೋ ಬಂದೆ. ಓಹೋ, ಬಂದು ನೀನು ಮಾಡಿದ್ದಾದರೂ ಏನು? ಏನು ಮಾಡಿದ್ದು? ನನ್ನ ಮಾವನಾದಂತಹ ಮುರಾಸುರ ಹಾ ಅವರನ್ನು ಕೊಂದು ಕೆಡಹಿದೆಯಾ? ನಮ್ಮವರನ್ನೆಲ್ಲ ಬಡಿದೆಯಾ? ಹೇಳಿದ್ದೆ ಕಾಲು ಹಿಡಿ ಅಂತ, ಹಿಡಿಯುವುದಿಲ್ಲ ಅಂತ, ಮತ್ತೆ ಸತ್ತ ಸಾಯ್ಲಿ. ಬಂದವನ ರಕಾಸುರ ನೀನು ಹಾ ನೀನು ನೀನೇ ಬೇಕಿದ್ದದ್ದು. ಅನುಗ್ರಹಪ್ರದವಾಗಿ ಸಿಕ್ಕಿದಂತಹ ಸ್ವರ್ಗಕ್ಕೆ ದಾಳಿ ಇಟ್ಟೆಯ? ಹೌದು. ದೇವತೆಗಳನ್ನು ಕೊಂದೆಯ? ಸೋಲಿಸಿದೆಯ? ಹೌದು. ಅಷ್ಟು ಮಾತ್ರವಲ್ಲ, ಸುವಸ್ತುಗಳನ್ನೆಲ್ಲ ಅಪಹರಿಸಿದೆ. ಅದಿತಿ ದೇವಿಯ ಕುಂಡಲಕ್ಕೆ ಕೈ ಹಾಕಿದೆ. ಹೌದು. ಪತಿವ್ರತೆಯಾದಂತಹ ಸಚೀದೇವಿಯನ್ನು ಬಯಸಿದೆ. ನಿಜ. ಎಲ್ಲ ಕಾಮುಕ ನಿನ್ನದಾದಂತಹ ಈ ದುಷ್ಕೃತ್ಯಕ್ಕೆ ಉತ್ತರ ಕೊಡದೆ ಬಂದವ ಕೃಷ್ಣ. ಎಲ್ಲ ಮರ್ಯಾದೆ ಬಿಟ್ಟದ್ದು. ಒಮ್ಮೆ ಹಾಡು, ನನಗೆ ಆಗ್ಲಿಕ್ಕಿಲ್ಲ. ಅವನಿಗೆ ಗರುಡ ಬರುವಾಗಲೂ ತಡೆ ಆಗ್ತದೆ. ನಿನಗೆ ನನ್ನ ಜೀವದಲ್ಲಿ ನೋಡುವ ಆಸೆ ಇಲ್ವಾ? ನನ್ನಿಂದ ಆಗ್ಲಿಕ್ಕಿಲ್ಲ. ಈಗ ಮೊದಲು ಯುದ್ಧ ಆಗ್ಲಿಕ್ಕಿಲ್ಲ. ನನ್ನಿಂದ ಆಗುದಿಲ್ಲ, ನನ್ನಿಂದ ಆಗುದಿಲ್ಲ. ಎಲ್ಲಿಗೆ ಹೇಳುವುದು? ಹೇಳುವುದಕ್ಕೆ ಶಕ್ತಿ ಇಲ್ಲ. ಕೈಕಾಲು ನಡುಗ್ತಾ ಉಂಟು. ಯಾವ ದಾರಿಯಲ್ಲಿ ಹೋಗುದು ಅಂತ ಹೋಗ್ತಾ ಇದ್ದೇನೆ. ಗಾಳಿ ಎಂತದಕ್ಕೆ ಜೀವದಲ್ಲಿದ್ರೆ ಇನ್ನೊಮ್ಮೆ ಬರುವ. ಈಗ ಒಮ್ಮೆ ಹೋಗು. ಈ ಸಲ ಬೇಡ. ಅವರಲ್ಲಿ ನೀನು ನನ್ನನ್ನು ಸಾಮಾನ್ಯರೆಂಬ ಹಾಗೆ ಭಾವಿಸಿದ್ದ ನೀವು. ನನಗೂ ಕ್ಷತ್ರ ವಿದ್ಯೆ ಬಂತು. ಅಡಿಗೆ ಸಿದ್ಧ ಆಗಿದೆ ನೋಡಿ ಸ್ವಾಮಿ. ನಾನೇ ಕೈ ಸೋತು ಕೂತಿದ್ದೇನೆ, ಯುದ್ಧ ಮಾಡ್ತಾನೆ. ನನ್ನಿಂದ ಆಗ್ತದೆ. ಅದು ಹುಡುಗಿಯರು ಕಾಯ್ತಾನೆ ಯಾವಾಗ ಸಿಗ್ತಾರೆ ಅಂತ. ಇಲ್ಲ ಸ್ವಾಮಿ, ಯುದ್ಧ ಮಾಡ್ಲಿಕ್ಕೆ ನೀವು ಆಯುಧ ಕೊಡಿ. ಅಲ್ಲ, ನೀನು ಇದು ಗಂಡನಲ್ಲ ಕೈಯಲ್ಲಿ. ನಿನ್ನನ್ನು ನನ್ನ ಮೇಲೆ ನಂಬಿಕೆ ಇಲ್ವಾ? ಅಲ್ಲ, ನಂಬಿಕೆ ನಿನ್ನಲ್ಲಿ ಉಂಟು, ಅವನಲ್ಲಿ ಇಲ್ಲ. ನನ್ನ ಮೇಲೆ ನಂಬಿಕೆ ಉಂಟಲ್ಲ, ನೀವು ಇದ್ದೀರಲ್ಲ ಹಾಗೆ. ನೀವು ಆಯುಧ ನಾನೇ ಪೆಟ್ಟು ತಿಂದು ಬಿದ್ದಿದ್ದೇನೆ. ನಿನಗೆ ಎಂತದಕ್ಕೆ ಕೊಡಿ ಸ್ವಾಮಿ, ನಾನು ಯುದ್ಧ ಮಾಡ್ತೇನೆ ಅವನಲ್ಲಿ. ಆಯ್ತು, ನೋಡು, ಯುದ್ಧ ಮಾಡ್ತೀಯಲ್ವಾ? ಹೌದು. ಬೇಡ, ಇದು ನಿನಗೆ ಆಗಿಲ್ಲ. ಶಾರಂಗ ಎತ್ತಿಗೊಟ್ಟಿದ್ದೇನೆ. ಜಯಶೀಲವಾಗಿ ಆಶೀರ್ವಾದ.
ನಾನು ಇಲ್ಲಿದ್ದೇನೆ ಅಂತ ಹೇಳ್ಬೇಕ. ಏನು ನಾಟಕ ಆಗ್ತಾ ಇದೆ? ಈ ಕರಿಯನಿಗೆ ಪೆಟ್ಟು ಕೊಟ್ರೆ ಅವನೊಟ್ಟಿಗೆ ಒಬ್ಬಳು ಬಂದಿದ್ದಾಳೆ. ಓ, ಅವನ ಹೆಂಡತಿಯ ನೀನು? ಹೌದು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ಯಾಕೆ? ಸುಂದರಿ, ಸಮಾರಂಭ ನನ್ನ ಪುರಕ್ಕೆ ಬಾ. ನಿನ್ನನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ, ಗೊತ್ತಾ? 16 ಸಾವಿರ ಇಲ್ಲ, ಅದಕ್ಕೆ ನನ್ನೊಂದಿಗೆ ಬಾ ಅಂತ ಹೇಳುದು. ನನಗೂ ಕ್ಷತ್ರ ವಿದ್ಯೆಗಳು ಗೊತ್ತು, ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ನರಕ ದರ್ಶನವನ್ನು ನಾನು ಮಾಡಿಸುತ್ತೇನೆ, ಬಾ. ತನ್ನಯ ಮನದಿಯೋಚಿಸುತ್ತ ನಿನ್ನವರಲ್ಲಿ ಶ್ರೀತಿಯುಳಿನನು ಗೆಲುವೈ ಮಾತಾಪಿತರುಗಳು ಹೊರತಿಲ್ಲ ನಿಶ್ಚಯವೆಂದು ಪೀಳಿದನು. ಕಾಡಿಯಾಗಿ ಯುದ್ಧವನ್ನು ಮಾಡುತ್ತಾ ಇದ್ದೆ, ಆದರೆ ಇವರ ಮುಂದೆ ಸೋತು ಸುಣ್ಣನಾಗಿದ್ದೇನಲ್ವ? ಓಹೋ, ನೆನಪಿಗೆ ಬಂತಯ್ಯ. ವಿಧಿ ಇತ್ತಂತಹ ಅವರ ಮರಣವಿದ್ದರೆ ನಿನ್ನ ತಂದೆ ತಾಯಿಗಳಿಂದಲೇ ಮರಣ ಎಂಬುದಾಗಿ. ಇವರು ಬಂದವರು ನನ್ನ ತಂದೆ ತಾಯಿಗಳೇ ಅಲ್ವೇ? ಇವರಲ್ಲಿ ಕದನ ಬೇಕೆ? ಭಕ್ತಿಯಿಂದ ಪ್ರಣಮಿಸ್ತೇನಂತೆ. ದೇವರೇ ದೇವರೇ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಕಾಪಾಡು ಸ್ವಾಮಿ, ಕಾಪಾಡು. ನಿನ್ನ ಘನ ಭಕ್ತಿ ಭಾವಕ್ಕೆ ಹೆಚ್ಚು ಮಾತುಗಳಿಂದಲೇ ಸತ್ತರಿದ ನೈಜ ಮನದಿಚ್ಚ ಏನುಂದನು ಉತ್ತರಿದಲ ನೀವಿ ನಿತ್ಯವಿದೆನು ಮಿತ್ತಿದೆನು. ಅಯ್ಯ ನರಕಾಕ್ಯ, ದೇವರೇ, ನೀನು ಯಾರು, ನಾವು ಯಾರು, ನಮ್ಮಿರುವರ ಸಂಬಂಧ ಏನು ಎನ್ನುವುದನ್ನು ಈ ಕಾಲಕ್ಕೆ ಸ್ಪಷ್ಟವಾಗಿ ನೀನು ಅರ್ಥವಿಸಿಕೊಂಡೆ. ನಿಜ. ಲೋಕದಲ್ಲಿ ಪ್ರಾಯಶ್ಚಿತ್ತ ಅಂತ ಉಂಟು. ಸತ್ಯ. ಪ್ರಾಯ ಚಿತ್ತಸ್ಯ ಶೋಧನಂ. ಯಾವಾತನು ತಾನು ಮಾಡಿದಂತಹ ತಪ್ಪು ತನ್ನ ಮನಸ್ಸಿಗೆ ಅರಿವಾಗುತ್ತದೋ ಅದಕ್ಕಿಂತ ದೊಡ್ಡ ಪರಿಹಾರ ಜಗತ್ತಿನಲ್ಲಿ ಬೇರೆ ಇಲ್ಲ. ನಿನ್ನದಾದಂತಹ ಭಕ್ತಿ ಭಾವಕ್ಕೆ ಶರಣಾಗತಿಗೆ ಮೆಚ್ಚಿದ್ದೇನೆ, ನಿನ್ನನ್ನು ಅನುಗ್ರಹಿಸ್ತೇನೆ. ಅಷ್ಟು ಮಾತ್ರವಲ್ಲ, ತಂದೆ ತಾಯಿಯಾಗಿ ನಿನ್ನ ಮಗನಾದಂತಹ ನಿನ್ನ ಬಯಕೆ ಏನಾದಿದ್ರೆ ಧೈರ್ಯವಾಗಿ ಹೇಳು, ನೆರವೇರಿಸಿಕೊಡ್ತೇವೆ ಮಗನೇ. ಏನು ಬೇಕು? ಈ ಮುಹೂರ್ತದಲ್ಲಿ ನಿನ್ನ ಈಗಿಸಿದ ಕಾರಣದೊಳಗಿಂದ ಬೆದರಿದ್ದು ಸಾಂಕೃತಿಯ ಮಾನವರು ಜಗದ್ರಕ್ಷಕ ಮಗನೇ, ನನ್ನ ಬಯಕೆ ಏನು ಎಂಬುದಾಗಿ ಕೇಳಿದೆ ಆ ತಂದೆ. ಏನು ಬೇಕಾದರೂ ಕೇಳು ಮಗನೇ. ಈ ನಿಮ್ಮೊಂದಿಗೆ ಕಾದಾಟವನ್ನು ಮಾಡಿ ಈ ಧರೆಯಲ್ಲಿ ಬದುಕುವ ಆಸೆ ಈ ನರಕಾಸುರನಿಗೆ ಇಲ್ಲ ಸ್ವಾಮಿ. ಮತ್ತೆ ನೀನು ಏನು ಮಾಡುವುದಿದ್ದರೂ ನನ್ನನ್ನು ರಕ್ಷಿಸಬೇಕು. ಹೇಗೆ? ಹೇಗೆ? ಇಂದಿನ ದಿನ ಆಶ್ವೀಜ ಬಹುಳ ತ್ರಯೋದಶಿ.
ತ್ರಯೋದಶಿ ಮುಗಿದು ಚತುರ್ದಶಿ ನೇರು ಬರುವುದಕ್ಕಿದೆ. ಸ್ವಾಮಿಯೇ, ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಆಶ್ವೀಜ ಬಹುಳ ಚತುರ್ದಶಿಯಂದು ತೈಲಾಭ್ಯಂಜನವನ್ನು ಮಾಡಿ ಬಿಂದು ಶುಚಿರ್ಭೂತರಾಗಿ ದೀಪವನ್ನು ಇಟ್ಟು ನಿನ್ನನ್ನು ಯಾರು ಭಜಿಸುತ್ತಾರೋ ಅವರಿಗೆ ಮೋಕ್ಷವನ್ನು, ಹಾಗೆ ಮಾಡದೇ ಇದ್ದವರಿಗೆ ನನ್ನ ಹೆಸರಿನದ್ದಾದಂತಹ ನರಕವನ್ನು ದಯಪಾಲಿಸಿ. ಹಾಗೆಯೇ ಈ ನರಕಾಸುರನಿಗೆ ಮೋಕ್ಷವನ್ನು ಕರುಣಿಸು ದೇವರೇ, ಮೋಕ್ಷವನ್ನು ಕರುಣಿಸು. ತಥಾಸ್ತು ಮಗನೇ. ಇನ್ನು ಮುಂದಕ್ಕೆ ಈ ಚತುರ್ದಶಿ ನರಕ ಚತುರ್ದಶಿ ಎಂದೇ ಪ್ರಖ್ಯಾತವಾಗಿದೆ. ಜಯ ಜಯ. ಬೇಕಾದಂತಹ ಮೋಕ್ಷ ನೀಡುವುದಕ್ಕೆ ಸಿದ್ಧರಾಗಿದ್ದೇವೆ. ಈಗ ಅರ್ಥ ಆಯ್ತಾ ನಿನಗೆ ಈ ಪ್ರಸಂಗದಲ್ಲಿ ನೀನು ಯಾಕೆ ಅಂತ? ತಿಳಿಯಿತು. ಬೇರೆ ಯಾರು ಅಲ್ಲ, ನರಕಾಸುರನು. ಈ ಹಿಂದೆ ಭೂದೇವಿಯಾದಂತಹ ನಿನ್ನನ್ನು ಪೀಡಿಸುವುದಕ್ಕೆ ಬಂದಂತಹ ಹಿರಣ್ಯಾಕ್ಷನೆಂಬಂತಹ ದೈತ್ಯ, ಆ ಕಾಲಕ್ಕೆ ನಿನ್ನ ರಕ್ಷಣೆಗಾಗಿ ಬಂದವ ನಾನು. ಆ ಕಾಲಕ್ಕೆ ನಿನ್ನ ಇಂಗಿತದಂತೆ ಕೂಡಬೇಕು, ನಿಮ್ಮೊಟ್ಟಿಗೆ ಸೇರಬೇಕು ಸ್ವಾಮಿ ಎನ್ನುವಂತಹ ನಿನ್ನ ಆಸೆಯನ್ನು ಈಡೇರಿಸಿದೆ. ಒಂದು ಯೋಚಿಸು, ದೈತ್ಯನ ಮೂಲಕವಾಗಿ ಲೋಕಕ್ಕೆ ಇದು ಪಾಠ. ದೇವರಾದರೂ ಕೂಡ ಅಕಾಲದ ಕಾಲದಲ್ಲಿ ದಂಪತಿಗಳು ಸೇರಿತು ಅಂತಾದ್ರೆ ಇಂತಹ ಕೆಟ್ಟ ಸಂತತಿಗಳೆಲ್ಲ ಹುಟ್ಟುವುದಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಎಳವೆಯಲ್ಲಿ ಮಗುವಿಗೆ ಸಂಸ್ಕಾರ ಕಲಿಸುವುದಕ್ಕೆ ಹೆತ್ತವರು ದೊರಕದೆ ಹೋದ್ರೆ ಆ ಮಗು ಎಷ್ಟು ಲೋಕಕ್ಕೆ ವಿನಾಶವನ್ನುಂಟು ಮಾಡುತ್ತಾನೆ ಎನ್ನುವುದಕ್ಕೂ ಇವ ಒಂದು ಕಾರಣ. ಇನ್ನು ಅವನ ಸೆರೆಯಲ್ಲಿದ್ದಂತಹ 16 ಮಂದಿ ಸ್ತ್ರೀಯರು, ಅವರೆಲ್ಲರೂ ಹೇಳಿದ್ದು ಹಾಗೆ, ಅಪವಾದಕ್ಕೆ ನಾವು ತುತ್ತಾಗುತ್ತೇವೆ, ನಮಗೆ ಜೀವನವನ್ನು ಕರುಣಿಸಬೇಕು ಅಂತ. ನಿನ್ನ ಒಪ್ಪಿಗೆಯಂತೆ ಅನಾಥ ರಕ್ಷಕ ಅವರನ್ನೆಲ್ಲ ವರಿಸಿದ್ದೇನೆ. ಮತ್ತೆ ನಿನಗೆ ಪಾರಿಜಾತ ವೃಕ್ಷ ಅಲ್ವಾ, ತಡ ಮಾಡುವುದಲ್ಲ, ಆದಷ್ಟು ಬೇಗ ಸ್ವರ್ಗಕ್ಕೆ ಹೋಗು.